ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೇನೆ. ರೆಸಿಪಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನಾರ್ಮಲ್ ರವೆ ಮತ್ತು ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ದಿಢೀರ್ನೇ ಮಾಡಿಕೊಳ್ಳುವಂಥ ರೆಸಿಪಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಲಿ, ಹಾಗೆ ಲಂಚ್ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟನ್ನು. ಸೊ ಆಮೇಲೆ ಇನ್ನೂ ಸ್ವಲ್ಪ 1 ಬೌಲಲ್ಲಿ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀವಿ. ಸೊ ನೋಡಿ, ಈ ಥರ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಹಿಟ್ಟು. ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಹಾಗೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀವಿ. ಹಾಗೆ ಖಾರಕ್ಕೆ 2 ಇಲ್ಲ 3, ನಿಮಗೆ ಖಾರ ಹೇಗೆ ಬೇಕೋ ಅದಕ್ಕೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಇನೋ ಇದ್ದರೆ ಇನೋ ಹಾಕ್ಕೋಬೋದು, ಇಲ್ಲಾಂದರೆ ಸೋಡಾ ಮನೆಯಲ್ಲೇ ಇರುತ್ತಲ್ಲ ಸೋಡಾ, ಅಡುಗೆ ಸೋಡಾನ ಅದನ್ನು ಚಿಟಿಕೆಯಷ್ಟು ಹಾಕ್ಕೋಬೇಕು. ಸೊ ಇವಾಗ ಹಿಟ್ಟು ರೆಡಿ ಆಗಿದೆ. ನಾವಿಲ್ಲಿ ಹಂಚು ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅಕ್ಕಿ ನೆನೆ ಹಾಕೋದಿರಲ್ಲ, ರುಬ್ಬೋದಿರಲ್ಲ. ಈ ಥರ ಒಂದ್ಸಲಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗ ನಾವು 1-2 ನಿಮಿಷನ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಒಂದು ಸೈಡು. ಮತ್ತು 2 ನಿಮಿಷ ಆದ ನಂತರ ಅದನ್ನು ಸ್ಪೂನಿಂದ ಒಂದು ತಿರುವು ಹಾಕಬೇಕು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಬೇಗನೆ ಬೇಯುತ್ತೆ. ಸೊ ಇವಾಗ ಪಡ್ಡು ರೆಡಿ ಆಯಿತು. ಹಾಗೆ ಇದಕ್ಕೆ ಚಟ್ನಿ, ಹೋಟೆಲಲ್ಲಿ ಮಾಡ್ಕೊಳ್ತಾರಲ್ಲ ಆ ಥರ ಚಟ್ನಿ, ಹುರ್ಕೊಳ್ಳೋದಿರಲ್ಲ, ಏನಿರಲ್ಲ. 1 ಬೌಲಷ್ಟು ತೆಂಗಿನ ತುರಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋದು. ಹಾಗೆ ಪುಟಾಣಿ, ಕಡಲೆ ಅಂತ ಹೇಳ್ತಾರೆ, ಸೊ ಅದು ಅಷ್ಟೇ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಈಗ ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ರುಚಿಕರವಾದ ಚಟ್ನಿ ರೆಡಿ ಆಗುತ್ತೆ. ನುಣ್ಣಗೆ ಪೇಸ್ಟ್ ಆದ ನಂತರ ಇದನ್ನು ಸ್ವಲ್ಪ ಒಗ್ಗರಣೆ ಕೊಡಬೇಕು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಮತ್ತು ಉದ್ದಿನಬೇಳೆ, 1-2 ಒಣಮೆಣಸಿನ್ಕಾಯಿ, ಕರಿಬೇವು, ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿರ್ತಕ್ಕಂಥ ಚಟ್ನಿಗೆ ಮಿಕ್ಸ್ ಮಾಡ್ಕೋಬೇಕು. ರುಚಿಕರವಾದ ಸ್ವಾದಿಷ್ಟವಾದ ಹೋಟೆಲ್ ಸ್ಟೈಲಿಯಲ್ಲಿ ಮಾಡುವಂತಹ ಚಟ್ನಿ ರೆಡಿಯಾಗಿದೆ. ಇದು ಹೇಗಿತ್ತು ಅಂತ ನೀವು ಮನೇಲಿ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಓಕೆ ಫ್ರೆಂಡ್ಸ್, ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಬಾಯ್. ಥ್ಯಾಂಕ್ ಯು.